ಶೇಷ ಸಿನಿಮಾ ರಿಲೀಸ್ ಡೇಟ್ ಇವಾಗ ಸರ್ ಅನೌನ್ಸ್ ಮಾಡ್ತಾರೆ. ತುಂಬ ಖುಷಿ ಇದೆ. ಹಾಂ, ಲೇಟಾಗ ನಾನು ಈಗ ಕಾರ್ ಕಲಿತೆ ಅಣ್ಣ, ಓಡಿಸ್ಕೊಂಬಂದೆ ನಿಧಾನಕ್ಕೆ, ಅದಕ್ಕೆ ಸಾರಿ, ದಯವಿಟ್ಟು ಕ್ಷಮಿಸಿ. ಅಷ್ಟರಲ್ಲಿ ಇವರೆಲ್ಲ ಮಾತಾಡಲಿ ಆಮೇಲೆ ಬರೋಣ ಅಂತ. ಸರ್ ಬೈಬೇಡಿ ಅಣ್ಣ, ಏನೋ ಹೊಟ್ಟೆಗೆ ಹಾಕ್ಕೊಳ್ಳಿ, ಸಾರಿ ಕ್ಷಮಿಸಿ ಅಂತ ಹೇಳ್ತಾಯಿನಿ, ಆಮೇಲೆ ಹೇಳ್ತೀನಿ ಬಿಡಿ ಅಣ್ಣ. ಎಲ್ಲರೂ ನೋಡ್ತಾ ಇದ್ದಾರೆ, ಕ್ಯಾಮ್ರಾ ಇದೆ. ದಯವಿಟ್ಟು ಕ್ಷಮೆ ಇರಲಿ. ಇದು ಮೊದಲನೇ ಸಲ ನಾನಿಷ್ಟು ಲೇಟಾಗಿ ಬಂದಿರೋದು. ಹೌದು, ಅವಾಗ ಯಾವತ್ತಾರು ಅಪ್ರಿಷಿಯೇಟ್ ಮಾಡಿದ್ದೀರಾ ಅಣ್ಣ, ಇಷ್ಟು ಬೇಗ ಬಂದಿದೆಯಲ್ಲಮ್ಮ, ಫಸ್ಟ್ ನೀನೇ ಬಂದಿದೆಯಲ್ಲಮ್ಮ ಅಂತ. ಇಲ್ಲ ಅಣ್ಣ, ನಾನು ರೀಸನ್ ಹೇಳೋದ್ನಲ್ಲ, ಆಯ್ತು ಅದನ್ನು ಬಿಡಿ. ಶೇಷ ಸಿನಿಮಾ ಬಗ್ಗೆ ಮಾತಾಡೋಣ. ಈಗ ರಿಲೀಸ್ ಆಗ್ತಾಯಿದೆ, ತುಂಬ ಖುಷಿ ಇದೆ. ಅದೇನೋ ಮದುವೆ ಆದಮೇಲೆ ಎಲ್ಲ ಸಿನಿಮಾಗಳು ರಿಲೀಸ್ ಆಗ್ತಾಯಿದೆ, ಹೀಗೆ ಅಂತ ಮುಂಚೆನೇ ಗೊತ್ತಿದ್ರೆ ನಾನು ಮುಂಚೆನೇ ಮದುವೆ ಆಗಿರ್ತೈತೆ. ಇವತ್ತಿಂದ ಪ್ರಮೋಷನ್ ಸ್ಟಾರ್ಟು, ಸೊ ಇನ್ಮೇಲೆ ಆವಾಗವಾಗ ನಾವು ಸಿಗ್ತಾ ಇರ್ತೀವಿ. ಇನ್ನೂ ಹೆಚ್ಚು ಸಿನಿಮಾ ಬಗ್ಗೆ ಮಾತಾಡೋಣ. ತುಂಬ ಖುಷಿ ಇದೆ. ಡೈರೆಕ್ಟ್ರ್ ಮುಖದಲ್ಲಿ ನಗು ಕಾಣಿಸ್ತಾ ಇದೆ, ಸೊ ಎಲ್ಲ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಅಷ್ಟರಲ್ಲಿ ನಾನು ಹೊರಡ್ತೀನಿ. ಥ್ಯಾಂಕ್ ಯು, ಬಾಯ್. ಯಾರೂ ಫೋನ್ ಮಾಡಿಲ್ಲ. ಒನ್ ಆಫ್ ದ ಪ್ರೊಡ್ಯೂಸರ್ಸ್ ಇಲ್ಲೇ ಫ್ರಂಟಲ್ಲಿ ಕೂತಿದ್ದಾರೆ, ಕೇಳಿ. ಹಾಂ ಸರ್, ನಾನು ಪೊಲೀಸ್ ಮಾಡಿದ್ದೀನಿ ಸರ್. ಇವಾಗ ಕೇಳಿದ್ರೆ ನಿಮಗೆ ಕಾಣುತ್ತೆ, ಇವಾಗ ಕೇಳಿದ್ರೆ ನಿಮಗೆ ನಗು ಬರ್ಬೋದು, ಅದು ಹೇಳ್ಬೋದಾ? ಅಲ್ಲಿ ನೋಡಿ ಕಂಡುಬಿಡ್ತಾ ಇದ್ದಾರೆ ಅವರು ಹಿಂಗೆ. ಏನು ಸಿನಿಮಾ ಮುಂಚೆ ನಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಕ್ಕೆ ಬಿಡಲ್ಲ, ಇದೊಂದು ನೀವು ತಿಳ್ಕೊಬೇಕು. ನೀವು ಅನ್ಕೋತೀರ ನೀವೇನೋ ಕ್ವೆಶನ್ ಕೇಳಿ ನಾವು ದಡ್ಡಿ, ನಂಗೆ ಹೇಳಕ್ಕೆ ಬರ್ತಾಯಿಲ್ಲ ಅಂತ. ಇಲ್ಲ, ಅಲ್ಲಿ ಕಂಡುಬಿಡ್ತಾ ಇರ್ತಾರೆ ಅವರು ಹಿಂಗೆ. ಅದಕ್ಕೆ ಸರ್ ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ ಇದೆ, ಅದಕ್ಕೆ ಅವ್ರ ಫೇವರ್ ನಾವಿವಾಗ. ಬಿಡಲಿಲ್ಲ ಇವ್ರು ಡಬ್ ಮಾಡೋಕ್ಕೆ. ನಾನು ಹೇಳಿದೆ, ನಾನು ಮಲಯಾಳಂ ಏನೋ ಕಾರಿಯಂ ನ್ಯಾನ್ ಡಬ್ ಚೇಯುಮ್ ಅಂತ. ಅವ್ರು ಕೇಳಲಿಲ್ಲ, ಕನ್ನಡದ ಥರ ಮಾತಾಡ್ತೀಯ ಮಲಯಾಳಮು ಅಂತ. ಓಕೆ, ಥ್ಯಾಂಕ್ ಯು ಸೊ ಮಚ್. ಫುಲ್ ಗಟ್ಟು ಹೊಡೆದಿದ್ದೀನಿ. ಕೇಳಿ, ಇವಾಗ ಸ್ಟೇಜ್ ಮೇಲೆ ನೆಕ್ಸ್ಟ್ ಬರ್ತಾರಲ್ಲ ಅವ್ರಿಗೆಲ್ಲ ಕ್ವೆಶನ್ಸ್ ಕೇಳಿ. ನಾನು ಫುಲ್ಲು ಒಳ್ಳೆ, ನಾನು ಎಕ್ಸಾಮ್ಗೂ ಇಷ್ಟು ಓದಿರಲಿಲ್ಲ. ನಾನು ಅಷ್ಟು ನೀಟಾಗಿ ಪಡ ಅಂತ ಡೈಲಾಗ್ಸ್. ಮಲಯಾಳ ಮಾಡಿ ಅಂತ ಸರ್ ನೋಡಿದ್ವಿ. ಏನಿದೆ, ನಂಗೆ ಸ್ಟಾರ್ಟಿಂಗೇ മറത്തുപോയി. നിമിഷ 6 പറന്നവർ സ്റ്റേഷനിലേക്ക് വിളിച്ചു വരുത്തിയത്. നാട്ടിൽ മാന്യമര്യാദയ്ക്ക് ജീവിക്കുന്ന ആളുകളെ സ്റ്റേഷനിലേക്ക് വിളിച്ചു പറയാറെന്ന് അറിയില്ല. ಇದು ಕೇಳಕ್ಕೆ ಕನ್ನಡ ಥರ ಇರ್ಬೋದು, ಬಟ್ ಡಬ್ಬಿಂಗ್ ಮಾಡಿದ್ರೆ ಸಿಂಕ್ ಆನ್ ಪಾಯಿಂಟು. ತುಂಬ ದಿನ ಆಗಿದೆ ಸರ್. ಇಷ್ಟು ನೆನ್ಪಿಟ್ಟು ನಿಮ್ಗೆ ಯಾರಿಗೂ ಮಲಯಾಳಂ ಗೊತ್ತಿಲ್ಲ, ನಾನು ಎಸ್ಕೇಪ್ ಆದೆ ಸದ್ಯ. ಥ್ಯಾಂಕ್ ಯು ಸೊ ಮಚ್. ಹೇಳಿದ್ದೆಲ್ಲ ನಂಬ್ತಾರೆ.